Hi friends, this is Rashmi. Welcome to my channel. ಇವತ್ತು ಡ್ರೈ ಜಾಮೂನ್ ಮಾಡಬೇಕು ಅಂತಿದ್ದೀನಿ. ನೋಡಿ ಡ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೀವು ಪಾರ್ಟೀಸ್ಗೆ ಸಣ್ಣ ಫಂಕ್ಷನ್ಸ್ಗೆ ಎಲ್ಲ ನೀವೇ ಮನೇಲಿ ಮಾಡ್ಕೊಳ್ಬೋದು. ಇದು ಒಂದಿನ ಮುಂಚೆ ಕೂಡ ಮಾಡಿಟ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಆಚೆಯಿಂದ ಸ್ವೀಟ್ ಥರ ಬದಲು ಇಲ್ಲಿ ನೀವು ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಹಿಂದಿನ ದಿನವೇ ಪ್ರಿಪೇರ್ ಮಾಡಿಟ್ಕೊಳ್ಳಿ. ಟ್ರೈ ಮಾಡೋಣ. ನೋಡಿ ಜಾಮೂನ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ರೆಡಿ ಮಿಕ್ಸ್ 150 ಗ್ರಾಮ್ಸ್ ತೊಗೊಂಡಿದ್ದೀನಿ ಜಾಮೂನ್ದು, ಮತ್ತು ಖೋವಾ ಅನ್ಸ್ವೀಟೆಂಡ್ ಖೋವಾ, ಕೊಬ್ಬರಿ ರೋಲ್ ಮಾಡೋದಕ್ಕೆ, ಏಲಕ್ಕಿ ಪುಡಿ ಮತ್ತು ಶುಗರ್ ಸಕ್ಕರೆ. ನೋಡಿ ಒಂದು ಪ್ಯಾನಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 1/4 kg ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಯಾಗೇ ಇರಲಿ ಪಾಕ, ಇದು ಡ್ರೈ ಜಾಮೂನ್ ಅಲ್ವಾ. ಸಕ್ಕರೆ ಎಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಇದು 150 ಗ್ರಾಮ್ಸ್ ರೆಡಿ ಮಿಕ್ಸ್ ಜಾಮೂನ್ ಮಿಕ್ಸ್ಗೆ ಖೋವಾ ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮ್ಸ್ ಖೋವಾ ಇದೆ, ಅನ್ಸ್ವೀಟೆಂಡ್ ಖೋವಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಪೌಡರ್ಗೆ ಖೋವಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ನೀರಲ್ಲೇ ಕಲಿಸ್ತಾ ಇದ್ದೀನಿ ಡ್ರೈ ಜಾಮೂನ್ಗೆ, ಖೋವಾ ಹಾಕಿರೋದ್ರಿಂದ. ನೀವು ಮಾಮೂಲಿ ಜಾಮೂನ್ ಮಾಡಿದಾಗ ಹಾಲಿನಲ್ಲಿ ಕಲಿಸ್ಕೋಬೋದು. ಇದು ತುಂಬ ಸಾಫ್ಟಾಗಿ ಕಲಿಸಿದ್ರೆ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟಷ್ಟು ಗಟ್ಟಿ ಕಲಿಸ್ಬೇಡಿ, ಇನ್ನೂ ಸಾಫ್ಟಾಗೆ ಬರಬೇಕು. ನೋಡಿ ಕಲಸಾಗಿದೆ, ಸಾಫ್ಟಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ಮಿನಿಟ್ಸ್ ನೆನೆ ಇಡೋಣ. 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಪಾಕ ಸ್ವಲ್ಪ ಗಟ್ಟಿ ಬೇಕು ನಮಗೆ. ಚೆಕ್ ಮಾಡಿ ನೋಡಿ, ಕೈಯಲ್ಲಿ ಅಂಟುತ್ತೆ ಪಾಕ, ಆವಾಗ ಸಾಕು. ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋಣ. ಪಾಕ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ನಿಂಬೆ ರಸ ಹಾಕಿದ್ರೆ ಅಷ್ಟು ಗಟ್ಟಿ ಆಗಲ್ಲ. ಎಷ್ಟು ಮಾಡಿರ್ತೀರೋ ನೀವು, ಎಷ್ಟು ಗಟ್ಟಿ ಇರುತ್ತೆ ಪಾಕ ಅಷ್ಟೇ ಇರುತ್ತೆ. ನೋಡಿ ಜಾಮೂನ್ ಮಿಕ್ಸ್ ನೆಂದಿದೆ, ಕಲಸಿರೋದು. ಇವಾಗ ಬಾಲ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈ ಮೇಲೆ ರೋಲ್ ಮಾಡ್ಕೊಳ್ಳಿ. ಕ್ರ್ಯಾಕ್ಸ್ ಬರಬಾರ್ದು. ಮಾಮೂಲಿ ಜಾಮೂನ್ಗಿಂತ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ನೀವು ಎಷ್ಟು ಮಾಡಿರ್ತೀರೋ ಅದಕ್ಕಿಂತ ಸ್ವಲ್ಪ ದಪ್ಪ ಆಗತ್ತೆ ಎಣ್ಣೆಲಿ ಫ್ರೈ ಮಾಡಿ ಶುಗರ್ ಸಿರಪಲ್ಲಿ ನೆನೆಸಿದಾಗ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ಸೈಜ್ ಸಾಕಾಗತ್ತೆ. ಸೊ ಇಷ್ಟಪಡೋರು ಇನ್ನು ಸ್ವಲ್ಪ ದಪ್ಪ ಕೂಡ ಮಾಡ್ಕೊಳ್ಬೋದು. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆ. ನೋಡಿ ಗುಂಡಾಗಿರೋ ಬಾಣಲಿನೇ ತೊಗೊಳ್ಳಿ. ಫ್ಲ್ಯಾಟಾಗಿರೋ ಬಾಣಲಿ ತೊಗೊಂಡ್ರೆ ಡಿಪ್ಪಾಗಿಲ್ಲ ಅಂದರೆ ಜಾಮೂನು ಒಳಗಡೆ ಎಲ್ಲ ಬೆಂದಿರಲ್ಲ. ಸೊ ನಾನು ಗುಂಡಾಗಿರೋ ಬಾಣಲಿನೇ ತೊಗೊಂಡಿದ್ದೀನಿ, ರೌಂಡಾಗಿದೆ. ಎಣ್ಣೆ ಫುಲ್ಲು ಮುಳುಗಿರಬೇಕು. ಮತ್ತು ಸಿಮ್ಮಲ್ಲಿ ಬೇಯಿಸಬಾರ್ದು ಜಾಮೂನ್ನ, ಮತ್ತು ಜೋರು ಹೈ ಫ್ಲೇಮಲ್ಲೂ ಬೇಯಿಸಬಾರ್ದು. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಬೇಕು. ಸಿಮ್ಮಲ್ಲಿ ಬೇಯಿಸಿದ್ರೂ ಚೆನ್ನಾಗಿ ಬೆಂದಿರಲ್ಲ ಒಳಗೆಲ್ಲ, ಮತ್ತು ಹೈ ಫ್ಲೇಮ್ ಇದ್ರೂ ಚೆನ್ನಾಗಾಗಲ್ಲ. ಒಳಗಡೆ ಎಲ್ಲ ಹಾಗೆ ಗಟ್ಟಿಯಾಗಿರುತ್ತೆ ಜಾಮೂನ್ ಮಿಕ್ಸು. ಈ ಥರ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಒಳಗೆಲ್ಲ ಫುಲ್ ಬೆಂದಿರುತ್ತೆ. ನೋಡಿ ಇಷ್ಟು ಕಲರ್ ಬಂದರೆ ಸಾಕು. ಡ್ರೈ ಜಾಮೂನ್ ಅಲ್ವಾ, ಸೊ ಡಾರ್ಕಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಡಾರ್ಕ್ ಕಲರ್ ಇಷ್ಟ ಇಲ್ಲ ಅಂದರೆ ಮೀಡಿಯಮ್ ಕಲರಲ್ಲೇ ತೆಗೆದಿಟ್ಕೊಳ್ಬೋದು. ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಶುಗರ್ ಸಿರಪ್ಪಲ್ಲಿ ನೆನೆ ಹಾಕೋಣ. ಒಂದು 1/2 ಅವರ್ ಶುಗರ್ ಸಿರಪ್ಪಲ್ಲಿ ನೆನೆಲಿ. ಆಮೇಲೆ ರೋಲ್ ಮಾಡ್ಕೊಳ್ಬೋದು. ನೋಡಿ ಒಂದು ಜಾರಲ್ಲಿ ಕೊಬ್ಬರಿ ತುರಿ, ಒಣ ಕೊಬ್ಬರಿ 1/2 ಕಪ್ ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆ ತೊಗೊಳ್ತಾ ಇದ್ದೀನಿ. ಇದನ್ನು ಪೌಡರ್ ಮಾಡ್ಕೊಳ್ಳೋಣ.
ನೋಡಿ ಪೌಡರ್ ಆಗಿದೆ. ಇದರಲ್ಲಿ ಜಾಮೂನ್ನ ರೋಲ್ ಮಾಡ್ಕೊಳ್ಳೋಣ. ಜಾಮೂನ್ ಹಾಫ್ ಆನ್ ಅವರ್ ನೆಂದಿರಬೇಕು ಫ್ರೆಂಡ್ಸ್ ಶುಗರ್ ಸಿರಪ್ಪಲ್ಲಿ. ನೆಂದಿರೋ ಜಾಮೂನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಆಮೇಲೆ ಶುಗರ್ ಮತ್ತು ಕೊಬ್ಬರಿ ರೋಲ್ ಮಾಡ್ತಾಯಿದ್ದೀನಿ. ಶುಗರ್ ಸಿರಪ್ಪಿಂದ ಹಾಗೆ ತೆಗೆದ್ರೂ ಫುಲ್ಲು ಸಿರಪ್ ಹಾಗೆ ಇರುತ್ತೆ. ಸೊ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ, ಆಮೇಲೆ ರೋಲ್ ಮಾಡಿ. ನೋಡಿ ರೆಡಿಯಾಗಿದೆ ಜಾಮೂನು. ಒಳಗೆಲ್ಲ ಹೇಗೆ ಬೆಂದಿರುತ್ತೆ ಅಂತ ಕೂಡ ತೋರಿಸ್ತೀನಿ. ನೋಡಿ ಸಾಫ್ಟಾಗಿ ಜಾಮೂನ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಡ್ರೈ ಜಾಮೂನ್ ರೆಡಿಯಾಗೋಗಿದೆ. ನೋಡಿ ಇದು ತುಂಬ ಇಷ್ಟಪಡ್ತಾರೆ. ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಾಡಿ ತಿಂದರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.